ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ MP ಮುದಾಳಿ. ತಮಗೆಲ್ಲ ಗೊತ್ತಿರೋ ಹಾಗೆ 4-5 ದಿನಗಳಿಂದ ಅಧಿಕಾರಿಗಳ ಮೇಲೆ FIR ಆಗಿದ್ದು ಕೂಡ ನೀವು ನೋಡಿದ್ದೀರಿ. ಅದಾದ ನಂತರದಲ್ಲಿ ದೂರುದಾರ ಆಗಿರ್ತಕ್ಕಂಥ ಕಂಟೆಪ್ಪ ಹಾಗೂ ಆತನ ಮೇಲೆ ಸರ್ಕಾರಿ ಕೆಲಸಕ್ಕೆ ಅಡ್ಡಪಡಿಸಿದ್ದಾರೆ ಎಂಬ ಕಾರಣಕ್ಕಾಗಿ ತಾಲೂಕು ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಸಹಾಯಕ ಅಧಿಕಾರಿಗಳು ಸೇರಿಕೊಂಡು ಪ್ರಕರಣವೊಂದು ದಾಖಲು ಮಾಡಿದ್ದಾರೆ. ಬೀದರ್ ತಾಲೂಕಿನ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಅವರ ಸಿಬ್ಬಂದಿಗಳು ಸೇರಿಕೊಂಡು ನಗರದ ನ್ಯೂ ಟೌನ್ ನಲ್ಲಿ ಕಂಟೆಪ್ಪ ಹಾಗೂ ಆತನ ಮಗನ ವಿರುದ್ಧ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿರುವ ವಿರುದ್ಧ ಪ್ರಕರಣವೊಂದೊಂದು ದಾಖಲಾಗಿದೆ. ಬನ್ನಿ ಹಾಗಾದ್ರೆ ತಾಲೂಕು ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರ್ತಕ್ಕಂಥ ಮಾಣಿಗ್ರಾವ್ ಪಾಟೀಲ್ ಅವರು ಸಂಪೂರ್ಣವಾಗಿರ್ತಕ್ಕಂಥ ವಿವರಗಳನ್ನು ನೀಡಿದ್ದಾರೆ. ನೋಡ್ಕೊಂಡು ಬರೋಣ ನಮ್ಮ ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ತಮ್ಮೆಲ್ಲರಿಗೆ ಕರೆ ಉದ್ದೇಶ ಏನಂತಂದ್ರೆ, ನಿನ್ನೆ ನಮ್ಮ ತಾಲೂಕಾ ಪಂಚಾಯತ್ನಲ್ಲಿ ಮಾನ್ಯ ಕಂಟೆಪ್ಪ ಹೊನ್ನಾಮವರು ನನ್ನ ಮೇಲೆ ಅಪಾದನೆ ಮಾಡಿ FIR ಮಾಡಿಸಿದರು. ಅದರ ಸಲುವಾಗಿ ತಮಗೆಲ್ಲರೂ ಹೇಳೋದು ಉದ್ದೇಶ ಏನಂದ್ರೆ, ನಾನು ಕೆಲಸ ಮಾಡೋ ಕರ್ತವ್ಯದಲ್ಲಿ ಅಡ್ಡಪಡಿಸಿ ಜೀವ ಬೆದರಿಕೆ ಹೂಡಿದ ಹಿನ್ನೆಲೆ ಕಂಟೆಪ್ಪ ಹೊನ್ನ ಸೇರಿ ಇಬ್ಬರ ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದ್ದು, ಸರ್ಕಾರದ ಕರ್ತವ್ಯ ಅಡಿ ಮಾಡಿ ಅವೇಚ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕಿದ್ದ ಹಿನ್ನೆಲೆಯಲ್ಲಿ ಕಂಟೆಪ್ಪ ಹೊನ್ನ ಮತ್ತು ಅವರ ಮಗ ರವಿ ಕಿರಣ್ ಹೊನ್ನ ಮೇಲೆ ಪ್ರಕರಣ ದಾಖಲು ಮಾಡಲಾಗಿದೆ. ಜೂನ್ 27ರಂದು ಕಂಟೆಪ್ಪ ಹೊನ್ನ ಬೀದರ್ ತಾಲೂಕು ಪಂಚಾಯತ್ನಲ್ಲಿ ನನ್ನ ಕೊಠಡಿಗೆ ಏಕಾಏಕಿ ಬಂದು ಅವೇಚ ಶಬ್ದದಿಂದ ನಿಂದಿಸಿ ಮೇಜಿನ ಮೇಲೆ ಕಡತವನ್ನು ಬೀಸಾಕಿ ಗಲಾಟೆ ಮಾಡಿರುತ್ತಾರೆ. ನಂತರ ನಾನು ನನ್ನ ಸಿಬ್ಬಂದಿ ಕರೆಸಿ ಅವರಿಗೆ ಹೊರಗಡೆ ಕಳಿಸಿದ್ದೇನೆ. ಹೊರಗಡೆ ಹೋದ ನಂತರ ಮತ್ತೆ ನನ್ನ ಎಲ್ಲ ಸಿಬ್ಬಂದಿಗಳಿಗೆ ಅವೇಚ ಶಬ್ದದಿಂದ ನಿಂದಿಸಿ ಅವರ ಮಗ ಕಿರಣ್ ಪಾಟೀಲ್ ಹೊನ್ನೆ ಕರೆಸಿ ಹಲ್ಲೆ ಮಾಡಿ ಬೀದರ್ ಜೀವ ಬೆದರಿಕೆ ಹಾಕಿದ್ದಾರೆ. ಯಾರಿಗಾದ್ರೂ ಇಬ್ಬರು ಗುಂಡಾವಳಿ ಕರ್ಕೊಂಡು ಬಾಪ ಇವರಿಗೆ ಹೊಡೆಸಬೇಕು ಅಂತ ಆ ಉದ್ದೇಶದಿಂದ ಅವರು ಫೋನ್ ಮಾಡಿ ಹೇಳಿದ್ರು. ಅದ ನಂತರ ಅವರ ಮೇಲೆ ದೈಹಿಕ ಹಲ್ಲೆ ಮಾಡಿರೋದಿಲ್ಲ, ಬಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ದೈಹಿಕ ಹಲ್ಲೆ ಮಾಡಿರೋದಿಲ್ಲ. ಕಂಟೆಪ್ಪ ತಂದೆ ಸಿದ್ದರಾಮ್ ಹೊನ್ನ ಇವರ ಗಾದಗಿ ಗ್ರಾಮ ಆಸ್ತಿ ಸಂಖ್ಯೆ 42ಕ್ಕೆ ಸಂಬಂಧಿಸಿದಂತೆ ಸಂಖ್ಯೆ ಜಿಲ್ಲಾ ಪಂಚಾಯತ್ ಬಿ ಗ್ರಾಮ ಪಂಚಾಯತ್ CR 74/2024-25 ರಂದು 5644 ದಿನಾಂಕ 28/6/24 ಆದೇಶದಂತೆ ಕರ್ನಾಟಕ ಪಂಚಾಯತ್ ರಾಜ್ ನಿಧಿಯಲ್ಲಿ 1993 ಪ್ರಕರಣ 216 ಅಡಿಯಲ್ಲಿ ವಿಚಾರಣೆ ನಡೆಸಿ ದಿನಾಂಕ 9/9/24 ರಂದು ಅಂತಿಮ ಆದೇಶ ಹೊರಡಿಸಲಾಗಿದೆ. ಸದರಿ ವಿಚಾರಣೆ ನಡೆಸಿ ದಿನಾಂಕ ತೀರ್ಮಾನ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಅವಕಾಶವಿದ್ದರೂ ಕೂಡ ಪದೇ ಪದೇ ಕುಟುಂಬ ಸಮೇತ ಕಚೇರಿಗೆ ಆಗಮಿಸಿ ಸರ್ಕಾರ ಕೆಲಸಕ್ಕೆ ಅಡ್ಡಿಪಡಿಸಿರುತ್ತಾರೆ. ಆದ್ದರಿಂದ ಇವರಿಬ್ಬರ ವಿರುದ್ಧ ಕಾನೂನಿನಲ್ಲಿ ಸೂಕ್ತ ಕ್ರಮ ವಹಿಸುವಂತೆ ದೂರಿನ ಮೇಲೆ ನ್ಯೂ ಟೌನ್ ಪೊಲೀಸ್ ಠಾಣೆ ಪ್ರಕರಣ ದಾಖಲಿಸಲಾಗಿದೆ. ಎವ್ರಿ ಟೈಮ್ ಮಾರ್ನಿಂಗ್ ಮುಂಜಾನೆ ಬಂದು 10 ಗಂಟೆ 10-15 ಬಂದು ಪಂಚಾಯತ್ ಸ್ಟಾಫ್ ಎಲ್ಲ ಇದು ನೋಡ್ಕೊಂಡು ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಅವರೇ ಅಟೆಂಡೆನ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಇದು ನಾನು ಇವಾಗಿಲ್ಲ, ಸುಮಾರು 2-3 ವರ್ಷ ಕೆಳಗಿಂದ ಅವಾಗೂ ಇದೇ ಸಿಸ್ಟಮ್ ಇತ್ತು. ಅವರು ಈ ತರ ನನ್ನ ಒಂದೇ ತಾಲೂಕು ಪಂಚಾಯತ್ ಇಲ್ಲ, ತಹಸೀಲ್ ಆಫೀಸ್ನು ಅದೇ ತರ ಮಾಡಿದ್ರು, ಬ್ರೀಫ್ಸ್ ನಲ್ಲೂ ಅದೇ ತರ ಮಾಡಿದ್ರು. ಎನಿ ಡಿಪಾರ್ಟ್ಮೆಂಟ್ ಇವರು ಇಲ್ಲ, ಇದು ಇಲ್ಲಂಬದಿಲ್ಲ, ಎಲ್ಲ ತರ ಇದೇ ತರ ಮಾಡೋದು. ಅವ್ರ ಕೆಲಸ ಅವ್ರನ್ನ 2 ಸರ್ತಿ ಸುಮಾರು ಸರ್ತಿ ಕರ್ಸಿ ಎಲ್ಲ ಕೇಳಿದೆ. ಸರ್ ಈ ತರ ಯಾಕೆ ಮಾಡ್ತೀರ ಅಂದ್ರೆ, ನಾನು ರಿಟೈರ್ಮೆಂಟ್ ಆಗಿದ್ರೆ ನನಗೇನು ಕೆಲಸ ಇಲ್ಲ, ನನಗೆ ಕೆಲಸ ಒಂದು ತೃಪ್ತಿ ಆಗ್ಬೇಕಾದ್ರೆ ಈ ತರ ಮಾಡ್ಬೇಕಂತ ಉದ್ದೇಶದಿಂದ ಮಾಡ್ತೀನಿ ಅಂತ ಪ್ರಮಾಣ ಮಾಡಿ ಹೇಳಿದ್ರು ನನಗೆ. ಅವರಾಗೆ ಹೇಳಿದ ನಾನು ಇದೆಲ್ಲೂ ಪ್ರಮಾಣ ಮಾಡಿ ಹೇಳ್ಬೋದು. ಸರ್ ಈಗ ನೀವು ಹೇಳಿದ್ರಿ ಪದೇ ಪದೇ ಬಂದು ಈ ತರ ಮಾಡ್ತಾರೆ, ಮತ್ತೆ ನೀವೇ ಕಂಪ್ಲೇಂಟ್ ಕೊಟ್ಟಿಲ್ಲ ಇಷ್ಟು ದಿವಸ? ಅಂದ್ರೆ ಸರ್ಕಾರಿ ಕೆಲಸ ಏನೇ ಇರಲಿ ಅಡ್ಡಿಪಡಿಸಿದ್ರೆ ಮತ್ತೆ ನೀವೇ ಕಂಪ್ಲೇಂಟ್ ಕೊಟ್ಟಿಲ್ಲ? ಕಂಪ್ಲೇಂಟ್ ಕೊಡ್ಲಕ್ಕ ಸೀನಿಯರ್ ಸಿಟಿಜನ್ ಅದಾರ, ಅವ್ರಿಗೆ ಏನ್ ಅನ್ಬಾರ್ದು ಬಹಳ ಇನ್ನೂ ಅಂದಿಲ್ಲ. 5 ಸರ್ ಆರ್ಡರ್ ಆಗಿದ್ದಾಗ ಬಂದ್ರು ಅವರು. ನಾ ಬಂದು 1.5 ತಿಂಗಳಾಯ್ತು. ಆರ್ಡರ್ 9 ತಿಂಗಳು ಆರ್ಡರ್ ಆಗ್ಯದ. ಆರ್ಡರ್ ಆದ್ಮೇಲೆ ಮತ್ತೆ ಈಗ ಬಂದ್ರು ಅವರು. ಇಲ್ಲ, ಆರ್ಡರ್ ಆಗಿದ್ಮೇಲೆ ಬಂದಾರ. ಅವಾಗೇನ್ ನಾವ್ ಸರ್ವ್ ಮಾಡ್ಕೊಂಡು ಪಂಚಾಯತ್ ಹೋದ್ವು. ಪಂಚಾಯತ್ ಬಂದು ನಾವ್ ಸರ್ವ್ ಎಲ್ಲ ಮಾಡ್ಕೊಡ್ತೇವೆ. ಪಂಚಾಯತ್ ಬಂದಿಲ್ಲ ಅವರು. ಪಂಚಾಯತ್ ಬಂದು ಪ್ರೊಸೀಡಿಂಗ್ ಆಯ್ತು, ಗ್ರಾಮ ಪಂಚಾಯತ್ನಾಗ ಎಲ್ಲ ಕರೆದು ಎಲ್ಲ ಹೇಳಿದೆವು. ಪಂಚಾಯತ್ ಬಂದಿಲ್ಲ ಅವರು. ಇನ್ನೊಂದು ಅವ್ರ ವಂಶಾವಳಿನ ತಾಂದ್ರೆ ಇನ್ನೂವರೆ ಸಬ್ಮಿಟ್ ಮಾಡಿದ್ದಿಲ್ಲ ಅವರು. ಕೋರ್ಟಿಗೆ ಹೋಗ್ಲಕ್ ಪರ್ಮಿಷನ್ ಅದಲ್ಲ, ಅದು ನಮ್ದಂತೂ ಕ್ಲೋಸ್ ಆಯ್ತು. ಕೋರ್ಟಿಗೆ ಹೋಗ್ಬೋದು ಅವರು. ಈಗ ಸರ್ ಅವ್ರು ಬಂದ ರೀಸನ್ ಏನ್ ಬೇಕಲ್ಲ ಇದು ಮಾಡ್ಬೇಕಂತ. ಅವ್ರಿಗೆ ಹಲ್ಲೆ ಮಾಡ್ಯಾರ ಅಂತ ನಮ್ಮಲ್ಲಿ ನಾವು ಮಾಡೇ ಇಲ್ಲ. ಹಲ್ಲೆ ಮಾಡಿಲ್ಲ, ನಾನೇ ಇವ್ರು ಮಾಡೇ ಇಲ್ಲ. ಅವ್ರಿಗೆ ಹೊರಗೆ ಹಾಕಿದಾರ, ಅವ್ರನ್ನ ಹೊಡ್ಕೊಂಡು ಬಂದು ಅದೇ ನೋಡ್ರಿ ಇದು ಸ್ಟೇಷನ್ ಹೋಗಿದ್ರು ಕೇಸ್ ಮಾಡಕ್. ಸ್ಟೇಷನ್ದಾಗ ಏನ್ ಹೇಳಿದ್ರು, ನಿನ್ಗೆ ಎಲ್ಲಿ ಹತ್ತದಪ್ಪ ಅಂತ ಹೇಳಿದ್ರ ಅವ್ನು ಮತ್ತೆ ಹೋಗಿ ಮೆಡಿಕಲ್ಗೆ ಹೋಗಿ ಅದು ಮಾಡ್ಕೊಂಡು ಬರ್ತಾರಂತಂದ್ರೆ ಅದು ನೀವು ಅದು ಎಲ್ಲಿ ನೋಡ್ಬೋದು. TV ಅವ್ರ ಮೇಲೆ CC ಕ್ಯಾಮ್ರಾ ಎಲ್ಲ ಇರುತ್ತಲ್ಲ, ನೋಡ್ಬೋದು. ಮೊದಲು ಹಲ್ಲೆ ಆಗಿದ್ದಿತ್ತು ಅಂತ ಬ್ಯಾಂಡೇಜ್ ಅದು ಇರ್ತಿತ್ತಲ್ಲ. ಇನ್ನೂ ಸರಿ FIR ಮಾಡಕ್ ಹೋದಾಗ ಆಗ ಬ್ಯಾಂಡೇಜ್ ಹಚ್ಕೊಂಡು ಹೋಗ್ತಾರೆ. ಮತ್ತೆ FIR ಮಾಡಿ MLC ಮಾಡಿಸಿ ಮೆಡಿಕಲ್ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಹೋಗ್ತಾರೆ. ಡೈರೆಕ್ಟ್ ಆಗೇ ಹೋಗ್ಬೋದಿತ್ತು. ಹೋಗಿ ಮತ್ತೊಂದು ವಾಪಸ್ ಬಂದು ಈ ತರ ಮಾಡ್ಯಾರ. ಉದ್ದೇಶಪೂರ್ವಕ ಮಾಡ್ಬೇಕಂಬ ಉದ್ದೇಶದಿಂದ ಮಾಡ್ಯಾರ.
ನಮ್ಮ ಎದುರು ಫೋನ್ ಮಾಡಿ ಮಗನಿಗೆ ಬಾ ಇಬ್ಬರು ಮೂವರಿಗೆ ಕರ್ಕೊಂಡ್ ಬಾ, ಇಲ್ಲಿ ನನ್ನ ಮೇಲೆ ಇದು ಮಾಡತ್ತಾರ ಇವ್ರಿಗೆ ಹೊಡೆದದ ಕರ್ಕೊಂಡ್ ಬಾ ಅಂತ ಅಂದಿಂದ ನಾನು ಖುದ್ದ ಕೇಳಿದ್ದೀನಿ. CC ಕ್ಯಾಮ್ರಾ ಇತ್ತು. ನಾ ಬರಕ್ಕಿಂತ ಮೊದಲು ಪೊಲೀಸ್ದವರು SP ಆಫೀಸಿಂದ ಅದು ಒಯ್ದಿದ್ರು ಸರ್ ತಗೊಂಡು. ಅದು ಅವ್ರು ಮೊನ್ನೆ 3 ದಿವಸ ಕೆಳಗೆ ಇದು ಆದ್ಮೇಲೆ ಅವ್ರು ತಂದ್ಕೊಟ್ರು. ನಾನು ಕೇಳಿದೆ ನನಗೆ ಬೇಕಾಯ್ತಲ್ಲ CC ಕ್ಯಾಮ್ರಾ ಇಲ್ಲ ಅಂತ ನೋಡಿದ್ರೆ ಅದು ಅವ್ರ ಬಳಿ ಇದ್ದು ತಂದ್ಕೊಟ್ರು. ಈಗ ಮತ್ತೆ ಚಾಲೂ ಮಾಡಿಸಿ ಅವ್ರ ಮೇಲೆ ಹಲ್ಲೆ ಮಾಡಿದಾರೆ, ಬಟ್ ಇವಾಗ ಹಲ್ಲೆ ಮಾಡಿಲ್ಲ ಅಂತ ಹೇಳ್ತಾ ಇದಾರೆ. ಅದಕ್ಕೆ ನೀವೇನ್ ಹೇಳ್ತೀರಿ? ಇಲ್ಲ ಸರ್, ಒಂದು ಹಿರಿಯ ನಾಗರಿಕರಿಗೆ ನಾವು ಹೆಂಗೆ ಹಲ್ಲೆ ಮಾಡ್ಕೊಡ್ತೀವಿ. ಅವ್ರಿಗೆ ನಾವು ಬಂದು ಜಾಯ್ನ್ ಆದಾಗ ಅವ್ರಿಗೆ ಖುದ್ದು ಸನ್ಮಾನ ಮಾಡಿವು ನಾವು ಸ್ವೀಟ್ ತಿನ್ಸಿ ಶಾಲ್ ಸನ್ಮಾನ ಮಾಡಿ ಕಳಿಸಿದ್ವಿ ನಾವು. ಮೊದಲು ರೀಸೆಂಟ್ 1 ತಿಂಗಳ ಒಳಗೆ ನಾನು ಜಾಯ್ನ್ ಆಗಿಂದ ಒಂದು 8 ದಿವಸ ಕೇಳ್ರಿ ಅವ್ರಿಗೆ ಕೇಳಿ. ನಮ್ಮ ಫೋಟೋಸ್ ಅದಾವ ನಾವು ಹಂಗಿದ್ರೆ ಅವ್ರಿಗೆ ಸನ್ಮಾನ ಮಾಡ್ತಿದ್ದೆ ನಾವು. ಇಲ್ಲಿ ಮಾಡಿ ಕಳಿಸಿದ್ವಿ ನಾವು ಫೋಟೋನು ಕೊಡ್ತೀವಿ ನಿಮ್ಗೆ. ಇದು ನಾನು ಹೇಳ್ತೀನಿ, ಇದು ಆಕ್ಚುಲಿ 1 ಮಂತ್ ಬ್ಯಾಕ್ ಕೇಸ್ನ ನನ್ನ ಹೆಸರೇ ಇಟ್ಟಿದ್ದಿಲ್ಲ. ಈ ಮತ್ತೆ ನಾನು ತಗೊಂಡ್ರಿ ಮತ್ತೆ ಇನ್ನೊಬ್ಬರು ತಗೋತಾರ, ಅವ್ರ ಕೆಲಸನೇ ಅದೇ. ಈಗ ಕೋರ್ಟಿನ ಪ್ರಕಾರ SP ಅವರ ಡಿಸೈನ್ ಏನು ತಗೋತಾರ ಅದ್ರ ಪ್ರಕಾರ ಆಗ್ತದ. ನಮಗೆ ಅದ್ರ ಬರೋದಾಗ ಏನು ಗೊತ್ತಿಲ್ಲ. SP ಅವ್ರು ನಮ್ಗೆ ದೇವ್ರ ಸಮಾನಾರ, ನಮ್ಗೆ ಹಿರಿಯ ನಾಗರಿಕ ಇದ್ದಾನೆ ತಿಳ್ಕೊಂಡು ನಮ್ಗೆ ಮನೆಗಳು ಕೊಟ್ಟಿಲ್ಲ. ನಾಗರಿಕರ ಇಷ್ಟು ದಿವಸ ಬಹಳ ಸನ್ಮಾನ ಮಾಡಿದೆವು, ಕೂಡಿದೆವು, ಎಲ್ಲ ಮಾಡಿದೆವು. ಇಲ್ಲಿ ಬಂದು ಅವೇಶ್ ಶಬ್ದ ಬೈದಿನ ರೆಕಾರ್ಡ್ ನಿಮ್ಗೆ ಒಂದು ಕಾಪಿ ಕೊಡ್ತೇವೆ ನಾವು. ಸಾಮಾನ್ಯ SP ಸರ್ಕಲ್ PS ಅವ್ರಿಗೂ ಕೊಟ್ಟಿವಿ, ವಿಡಿಯೋ ರೆಕಾರ್ಡ್ ಕೊಟ್ಟಿವಿ. ನಮ್ಮಲ್ಲಿ ಸ್ಟಾಪ್ ಮಾಡಿದ್ವಿ. 80% ವುಮೆನ್ಸ್ ಅದಾರ. ಇಷ್ಟು ವರ್ಷ ಮಾತಾಡ್ತಾನಂದ್ರೆ ಅವ್ರು ಕೇಳಪ್ಲೇ ಅದಾವ. ಹಿಂಗ್ ಸೀನಿಯರ್ ಸಿಟಿಜನ್ ಅಂತ ಹೇಳ್ಕೊಂಡು ಇಷ್ಟೆಲ್ಲ ದೊಡ್ಡ ಇಶ್ಯೂ ಮಾಡ್ಲತ್ತಾರ. ಅವ್ರಿಗೆ ಅದೊಂದು ಪ್ಲಸ್ ಪಾಯಿಂಟ್ ಆಗ್ಯದ.